ANM ನ್ಯೂಸ್ಗೆ ಸ್ವಾಗತ. ಫುಟ್ಪಾತ್ ಒತ್ತುವರಿ ತೆರವಿಗೆ ಮುಂದಾದ ನಗರಸಭೆಯ ಅಧಿಕಾರಿಗಳು. ಚಿಂತಾಮಣಿ ನಗರದ ಬೆಂಗಳೂರು ಜೋಡಿ ರಸ್ತೆಯಲ್ಲಿ ರಸ್ತೆ ಮತ್ತು ಪಾದಚಾರಿ ತೆರವು ಕಾರ್ಯಾಚರಣೆಗೂ ಮುನ್ನ ಚಿಂತಾಮಣಿ ಉಪವಿಭಾಗದ ASP ಕುಶಲ್ ಚೌಕ್ಸಿಯರವರ ಕಚೇರಿಯಲ್ಲಿ ತೆರವು ಕಾರ್ಯಾಚರಣೆ ಬಗ್ಗೆ ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಮುನ್ನಾ ದಿನ ಮತ್ತು ಹಬ್ಬದ ದಿನದಂದು ವ್ಯಾಪಾರ ನಡೆಸುವ ವಹಿವಾಟು ನಡೆಸುವ ಬಗ್ಗೆ ಬೀದಿ ಬದಿ ವ್ಯಾಪಾರಸ್ಥರ ಸಭೆಯನ್ನು ನಡೆಸಲಾಯಿತು. ಬೀದಿ ಬದಿ ವ್ಯಾಪಾರಸ್ಥರಿಗೆ ನಡೆಸಿದ ಸಭೆಯಲ್ಲಿ ನಗರಸಭೆಯ ಪೌರಾಯುಕ್ತ GN ಚಲಪತಿ, ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಂಗಸ್ವಾಮಯ್ಯ, ಸಬ್ ಇನ್ಸ್ಪೆಕ್ಟರ್ ರಮೇಶ್ ಮತ್ತಿತರ ಅಧಿಕಾರಿಗಳು ಭಾಗವಹಿಸಿದ್ದು, ಸಂಚಾರಕ್ಕೆ ದುಸ್ತರವಾಗಿ ಒತ್ತುವರಿಯನ್ನು ತೆರವು ಮಾಡುವ ಬಗ್ಗೆ ಮನವರಿಕೆ ಮಾಡಿ ಸಭೆ ಮುಗಿದ ನಂತರ ಒತ್ತುವರಿ ತೆರವಿಗೆ ಮುಂದಾದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಒಂದಾದ ಬೆಂಗಳೂರು ಜೋಡಿ ರಸ್ತೆಯಲ್ಲಿ ರಸ್ತೆ ಮತ್ತು ಪಾದಚಾರಿಯನ್ನು ವ್ಯಾಪಾರಸ್ಥರು ಅತಿಕ್ರಮಿಸಿಕೊಂಡಿದ್ದು, ವ್ಯಾಪಾರ ಮಾಡುತ್ತಿದ್ದವರನ್ನು ನಗರಸಭೆ ಮತ್ತು ಪೊಲೀಸ್ ಅಧಿಕಾರಿಗಳು ತೆರವುಗೊಳಿಸಿದರು. ಚಿಂತಾಮಣಿ ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ವಾಣಿಜ್ಯ ನಗರಿ ಚಿಂತಾಮಣಿಯಲ್ಲಿ ಬಹುತೇಕ ರಸ್ತೆ ಮತ್ತು ಫುಟ್ಪಾತ್ ರಸ್ತೆಗಳು ವಿಶಾಲವಾಗಿದ್ದರೂ ಹೂವು, ಹಣ್ಣು ಮತ್ತಿತರ ವ್ಯಾಪಾರ ಮಾಡುವ ತಳ್ಳುವ ಬಂಡಿಗಳ ವ್ಯಾಪಾರಸ್ಥರು ಮತ್ತು ಅಂಗಡಿಗಳ ಮಾಲೀಕರು ಸಹ ರಸ್ತೆ ಮತ್ತು ಪಾದಚಾರಿ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡುತ್ತಿರುವ ಪರಿಣಾಮ ಜನತೆ ರಸ್ತೆಗಳಲ್ಲಿ ಓಡಾಡಲು ಹರಸಾಹಸ ಪಟ್ಟರೆ ಅಬಾಲ ವೃದ್ಧರು ಮತ್ತಷ್ಟು ಪರದಾಡುವಂಥ ಪರಿಸ್ಥಿತಿ ನಗರದ ರಸ್ತೆಗಳಲ್ಲಿ ನಿರ್ಮಾಣವಾಗಿದೆ. ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಒತ್ತುವರಿ ತೆರವಿಗೆ ಹಲವು ವರ್ಷಗಳಿಂದ ಗಮನ ಹರಿಸದ ಹಿನ್ನೆಲೆಯಲ್ಲಿ ಬಹುತೇಕ ಅಂಗಡಿ ವ್ಯಾಪಾರ ಮಾಡುವವರು ದಿನೇ ದಿನೇ ತಮ್ಮ ಅಂಗಡಿಯ ಸರಕುಗಳನ್ನು ಅಂಗಡಿಯಿಂದ ಹೊರತೆಗೆದು ಪಾದಚಾರಿ ರಸ್ತೆ ನಂತರ ಮುಖ್ಯ ರಸ್ತೆಯನ್ನು ಸಹ ಒತ್ತುವರಿ ಮಾಡಿ ವ್ಯಾಪಾರ ನಡೆಸುತ್ತಿದ್ದಾರೆ. ಇದರಿಂದ ಪಾದಚಾರಿಗಳಿಗೆ ಮತ್ತು ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆಯಾಗುತ್ತಿದ್ದರೂ ಅವರತ್ತ ಗಮನ ಹರಿಸುವವರೇ ಇಲ್ಲದಂತಾಗಿತ್ತು. ರಸ್ತೆ ಮತ್ತು ಫುಟ್ಪಾತ್ ರಸ್ತೆಯನ್ನು ಅತಿಕ್ರಮಿಸಿಕೊಂಡು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ದು ಬೆಂಗಳೂರು ಜೋಡಿ ರಸ್ತೆಯಲ್ಲಿ ಹೂವು, ಹಣ್ಣು ಮತ್ತು ತರಕಾರಿ ವ್ಯಾಪಾರಸ್ಥರನ್ನು ನಗರಸಭೆಯ ಪೌರಾಯುಕ್ತ GN ಚಲಪತಿ ಮತ್ತು ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿ ಮತ್ತಿತರ ಅಧಿಕಾರಿಗಳು ಕೊನೆಗೂ ತೆರವು ಮಾಡಿಸುವಲ್ಲಿ ಯಶಸ್ವಿಯಾದರು. ಬೆಂಗಳೂರು ರಸ್ತೆಯಲ್ಲಿ ಕೆಲ ಅಂಗಡಿಗಳ ಮಾಲೀಕರು ರಸ್ತೆಯಲ್ಲಿಯೇ ನಾಮಫಲಕ ಹಾಕಿದ್ದರಿಂದ ಸಾರ್ವಜನಿಕರಿಗೆ ತಿರುಗಾಡಲು ತೊಂದರೆಯಾಗುತ್ತಿತ್ತು. ಅವುಗಳನ್ನು ಸಹ ತೆರವುಗೊಳಿಸಿ ಮತ್ತೊಮ್ಮೆ ನಾಮಫಲಕಗಳನ್ನು ಅಳವಡಿಸದಂತೆ ವರ್ತಕರಿಗೆ ಎಚ್ಚರಿಕೆ ಸಹ ನೀಡಿದರು. ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ವಾಹನಗಳ ಸಂಖ್ಯೆಯಿಂದ ನಗರದ ಬಹುತೇಕ ಮುಖ್ಯ ರಸ್ತೆಗಳಲ್ಲಿ ಸಂಚರಿಸಲು ವಾಹನ ಸವಾರರು ಮತ್ತು ಪಾದಚಾರಿಗಳು ಹರಸಾಹಸ ಪಡಬೇಕಾಗಿತ್ತು. ಇದರಿಂದ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಇಂದು ತೆರವು ಕಾರ್ಯಾಚರಣೆಗೆ ಮುಂದಾಗಿ ತೆರವುಗೊಳಿಸುವಲ್ಲಿ ನಗರಸಭೆಯ ಅಧಿಕಾರಿಗಳು ಯಶಸ್ವಿಯಾದರು. ನೋಡಿ, ಹಬ್ಬ ಆದ್ಮೇಲೆ ನಿಮ್ಗೆ ಗೌರವ ಬದುಕೋದಕ್ಕೆ ಹೇಳಿದೀವಿ. ನಾವು ಯಾವುದೇ ಕಾರಣಕ್ಕೂ ಬೀದಿ ಬದಿ ವ್ಯಾಪಾರಸ್ಥರಿಗೆ, ವರ್ತಕರಿಗೆ, ಯಾವುದೇ ಇಲಾಖೆ ಅಧಿಕಾರಿ ಇರ್ಲಿ, ಮಿನಿಸ್ಟರ್ ಇರ್ಲಿ, ಯಾರು ಸಹ ನಿಮ್ ಹೊಟ್ಟೆ ಹೊಡೆಯಲ್ಲ. ನಾವೆಲ್ಲ ನಿಮ್ ಜೊತೆ ಇರ್ತೀವಿ. ನಾವು ಕೆಳಗಡೆ ಬಡತನದಿಂದ ಬಂದಿರೋರೆ, ನಮ್ಗೆ ಗೊತ್ತಿದೆ ನಿಮ್ ಕಷ್ಟ, ಆಯ್ತಾ? ನೀವು ನಿಮ್ಗೆ ಅದಕ್ಕಂತಾನೆ ID ಕಾರ್ಡ್ ಕೊಟ್ಟಿರೋದು, ಲೋನ್ಸ್ ಪ್ರೊವೈಡ್ ಮಾಡ್ತಾ ಇರೋದು ಎಲ್ಲ ನಾವು ಮಾಡ್ತಾ ಇರೋದು ಅಷ್ಟೇ. ನಿಮ್ಗೋಸ್ಕರ ಮಾಡಿದೀವಲ್ಲ. 2 ದಿನ ನೀವು ನಮ್ ಜೊತೆ ಸಹಕಾರ ಮಾಡ್ಬೇಕಲ್ಲ. ಈ ದೊಡ್ಡ ಅಂಗಡಿಗಳಿಂದ ಸಮಸ್ಯೆ ಜನರು ನಿಮ್ಗೆ ಗೌರವ ಕೊಟ್ಟು ನಾವು ದೊಡ್ಡ ಅಂಗಡಿನ ಈ 2 ದಿನ ಹಬ್ಬ ಆದ್ಮೇಲೆ ಒಳಗಡೆ ಇಡಿಸ್ತೀವಪ್ಪ, ಓಕೆನಾ? ಈಗ ಅವೆಲ್ಲ ಒಳಗಡೆ ಹಾಕ್ಸ್ತೀವಿ. ಅವ್ರ ಒಳಗಡೆ ಒಂದ್ಸರಿ ಸರ್ವೆ ಮಾಡಿ ನೋಡಿ. ಯಾಕಂದ್ರೆ ಇದು ಈ ಮುಂದೆ ಇರೋ ಅಂಗಡಿಗಳ ಬಗ್ಗೆ ಬಹುಸಂಖ್ಯೆಯಲ್ಲಿ ನಾನು ಕಂಪ್ಲೇಂಟ್ 2 ಕ್ಲಿಯರ್ ನೋಡಿ ಹೇಳ್ತೀವಿ. ಒಂದು, ನಮ್ಮ IDSMT ಮಳಿಗೆಗಳಲ್ಲಿ ಎಲ್ಲಿದ್ರು ಅಲ್ಲಲ್ಲಿ ಇರಿ, ಹೊಸಬ್ರಿಗೆ ಅವಕಾಶ ಇಲ್ಲ, ಅಲ್ಲೇ ಬದುಕೋಬಹುದು, ಆಯ್ತಾ? ಆಮೇಲೆ ರೋಡ್ ಅಲ್ಲಿ ಇರೋರು ಯಾವ್ದು ಅಂಗಡಿ ಹಾಕಂಗಿಲ್ಲ. ಹೊರಗಡೆ ಬಂದಿರೋರಿಗೆ ಅವ್ರ ಅಂಗಡಿ ಒಳಗಡೆ ಕಳಿಸ್ತೀವಿ. ಎಲ್ರು ಪೂರ್ತಿ ನೀವು ಇಲ್ಲಿಗೆ ಬರ್ಬೇಕು. ರೋಡ್ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಆಮೇಲೆ ಎಲ್ಲ ಮುಗಿದ್ಮೇಲೆ ನಿಮ್ ಸ್ವಸ್ಥಾನಕ್ಕೆ ನೀವು ಹೋಗಿ. ತಳ್ಳಗಳಿಗೆ ಬಡವನ್ಗೆ ಆಗ್ತಾ ನೀವು ಸಂಜೆವರೆಗೂ ದುಡಿದ್ರೇನು ಬಿಸಿಲಲ್ಲಿ 100 ರೂಪಾಯಿ 200 ರೂಪಾಯಿ ದುಡಿತೀರಾ. ನಿಮ್ಗೆ ನಾವು 500 ರೂಪಾಯಿ ಪೆನಾಲ್ಟಿ ಹಾಕಿದ್ರೆ ಉಪವಾಸ ಇರ್ಬೇಕಾಗ್ತದೆ. ಹಂಗಾಗಿ ನಿಮ್ ಹೊಟ್ಟೆ ನಾವ್ ಯಾರು ಹೊಡೆಯೋದಿಲ್ಲ. ಪ್ಲಾಸ್ಟಿಕ್ ಇಲ್ಲ, ಪೂರ್ತಿ ಬ್ಯಾನ್. ಈಗ ಪ್ಲಾಸ್ಟಿಕ್ ಇಲ್ಲ. ಆದಷ್ಟು ಏನ್ ನಿಮ್ದು ವ್ಯಾಪಾರ ಪೇಪರ್ ಅಲ್ಲಿ ಕಟ್ಬಿಟ್ಟು ಕೊಡಿ, ತಗೊಂಡು ಹೋಗ್ತಾರೆ. ಅವರಿಗೆ ಬರ್ಬೇಕಾದ್ರೆ ಬ್ಯಾಗ್ ತಗೊಂಬರಕ್ ಹೇಳಿ. ಇಲ್ಲ ಅಂದ್ರೆ ಬಟ್ಟೆ ಬ್ಯಾಗ್ ಕೊಟ್ಟಿದೀವಲ್ಲ ನಾವು, ಬಟ್ಟೆ ಬ್ಯಾಗ್ ಕೊಡಿ, 1 ರೂಪಾಯಿ ಎಕ್ಸ್ಟ್ರಾ ತಗೊಳ್ಳಿ ಗ್ರಾಹಕರ ಹತ್ರ. ವ್ಯಾಪಾರಸ್ಥರು ಅದರಲ್ಲಿ ಕಳ್ಳರು ಬೇರೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಗೊತ್ತಾಗಿದೆ. 60 ಜನ ತೆಗೆದಿದ್ದೀವಿ ಈಗಾಗಲೇ. ಇವತ್ತು ವೆರಿಫಿಕೇಶನ್ಗೆ ಬ್ಯಾಂಕ್ ಕಳಿಸಿದ್ದೀನಿ. ಅವ್ರನ್ನೆಲ್ಲ ತೆಗೆದ್ಬಿಟ್ಟು ಒರಿಜಿನಲ್ ಬೀದಿ ವ್ಯಾಪಾರಸ್ಥರು ಇದ್ದಾರೆ, ಅವರಿಗೆ 10,000 ರೂಪಾಯಿ ಆಗಿರೋದು. ಫುಲ್ ಎಲ್ಲ ಕರಪ್ಷನ್ ನಿಲ್ಸಿದೀವಿ.
ನೀವು ನಮ್ಮ ಆಫೀಸ್ ಬರಬಹುದು, ನಾವೇ ನಿಮ್ಮ ಅಂಗಡಿ ಹತ್ರ ಬಂದು ಹಾಜರ್ ಮಾಡಿ ವೆರಿಫಿಕೇಶನ್ ಮಾಡ್ತೀವಿ. ಮಿನಿಸ್ಟರ್ ಹೇಳಿದ್ದಾರೆ ನಿಮ್ಗೆಲ್ಲ ಗೌರವವಾಗಿ ಬದುಕು ಕಟ್ಕೊಡ್ತೀವಿ, ಯಾವುದೇ ಕಾರಣಕ್ಕೂ ನಿಮ್ಗೆ ಅನ್ಯಾಯ ಮಾಡಲ್ಲ. ಈ ಟೈಮಲ್ಲಿ ನೀವು ಸಹ ಎಲ್ಲಾನು ದೊಡ್ಡ ಅಂಗಡಿ ಯಾರು ಇಟ್ಕೊಳ್ಳಲ್ಲ. ಆಮೇಲೆ ನಾನು ಹಬ್ಬಕ್ಕೆ ಏನಾದ್ರು ಒಂದು ಹೂ ತಗೋಬೇಕಂತಂದ್ರೆ ಅಲ್ಲಿ ಹೂ ತಗೊಂಡು ಇಲ್ಲಿ ಹಣ್ಣು ತಗೊಳಕ್ ಬರಲ್ಲ. ಎಲ್ಲ ಎಲ್ಲಿರ್ತಾವ ಅಲ್ಲಿಗೆ ಗ್ರಾಹಕ ಪೂರ್ತಿ ಬರ್ತಾನೆ. ಗ್ರಾಹಕ ಎಲ್ಲ ಒಂದೇ ಕಡೆ ಸಿಕ್ಕಿದಾಗ ಅವನ್ನೆಲ್ಲ ಇಲ್ಲಿಗೆ ನಾವು ಇವತ್ತು ಸ್ಟಾರ್ಟ್ ಮಾಡ್ತೀವಿ, ಎಲ್ಲ ಇಲ್ಲಿಗೆ ಹೋಗ್ಬೇಕು ಅಂತ ಬರ್ತಾರೆ. ಸರ್ ನಾವೇನ್ ಹೇಳ್ತಾ ಇದೀವಿ ಅಂತ ಇರೋದು 10 ನೋಡಿದೀವಲ್ಲ, ನಾವು ಹಂಗೂ ಮಾಡಿ ನೋಡಿದೀವಲ್ಲ. ಒಂದ್ಸರಿ ಮಾಡ್ಬಿಟ್ರೆ ಆಗಲ್ಲ, ಮಾಡ್ಬೇಕು ಅಂತ ನಾವು ಎಲ್ಲ ಸೆಂತನು ಇಲ್ಲಿಗೆ ಶಿಫ್ಟ್ ಮಾಡಿಸಿ ಇಲ್ಲೇ ಮಾಡ್ಬೇಕು ಅಂತ. ಎಲ್ಲ ಹಬ್ಬಕ್ಕಿಂತ ಹಬ್ಬಗಳಿಗೆಲ್ಲ ದೊಡ್ಡ ಹಬ್ಬಗಳಿಗೆಲ್ಲ ಇಲ್ಲೇ ಮಾಡ್ಬೇಕು ಅಂತ. ಒಂದ್ ಹಬ್ಬಕ್ಕೆ ಅಂತಲ್ಲ, ಎಲ್ಲ ಹಬ್ಬಗಳಿಗೆ ಎಲ್ಲೆಲ್ಲಿದ್ರು ಅಲ್ಲೇ ಇರಿ. ರೋಡಲ್ಲಿ ಯಾವ್ದೇ ಕಾರಣಕ್ಕೆ ಯಾರಿಗೂ ಇಡ್ಸಲ್ಲ. ಹಳಬುರಲ್ಲಿ ಹೊಸಬರಲ್ಲಿ ಎಲ್ಲ ಇಲ್ಲಿಗೆ ಬರ್ಬೇಕು. ಮೇನ್ ರೋಡಲ್ಲಿ ಚೋಳ ರೋಡ್ ಡಬಲ್ ರೋಡ್ ಇದೆಯಲ್ಲ, ಆ ರೋಡಲ್ಲಿ ಎಲ್ಲ ಹಬ್ಬದ ದಿವಸ ಮಾತ್ರ. ಹಬ್ಬ ಆದ್ಮೇಲೆ ನೀವು ಎಲ್ಲೆಲ್ಲಿ ಬೇಕೋ ಅಲ್ಲಿ ಇರಿ. ನಿಮ್ಗೆ ಇನ್ನೊಂದು ವ್ಯವಸ್ಥೆ ಮಾಡೋವರೆಗೂ ನಿಮ್ಗೆ ಒಳ್ಳೆ ಕಾಂಪ್ಲೆಕ್ಸ್ ಕಟ್ಸಕ್ಕೆ ವ್ಯವಸ್ಥೆ ಮಾಡ್ತಾ ಇದೀವಿ. ಅವಾಗ ನಿಮ್ಗೆ ಎಲ್ರಿಗೂ ಒಂದೇ ಸರಿ ಶಿಫ್ಟ್ ಮಾಡ್ತೀವಿ ಇಡೀ ಊರು. ಚಿಕನ್ ಮಟನ್ ಮಾರ್ಕೆಟ್ ಏನಿದಾವೋ ಅದನ್ನ ನಾವು ಓಪನ್ ಮಾಡ್ತಾ ಇದೀವಿ ಇವತ್ತು. ಮಟನ್ ಮಾರ್ಕೆಟ್ಗೆ ಎಲ್ಲ ಅಲ್ಲಿಗೆ ಶಿಫ್ಟ್ ಆಗ್ತಾರೆ ಅವರು, ನಿಮ್ಗೆ ತೊಂದರೆ ಆಗಲ್ಲ. ಈ ಬಾಕ್ಸ್ ಏನಿದೆಯೋ ಈ ಬಾಕ್ಸ್ ಇದ್ರ ಒಳಗಡೆ ಎಲ್ಲರೂ ಬಂದ್ಬಿಡ್ಬೇಕು. ಈಗ ಹಬ್ಬದ ದಿವಸ ಹಿಂದಿನ ದಿವಸನೇ ನೀವು ಇಲ್ಲಿ ಶಿಫ್ಟ್ ಆಗ್ಬೇಕು. ಅಲ್ಲಿ ಯಾವುದೇ ರೈತರನ್ನಾಗ್ಲಿ ಇನ್ನೊಬ್ಬರನ್ನಾಗ್ಲಿ ನಾವೆಲ್ಲ ಪೊಲೀಸ್ ಸಹಕಾರ ಕೊಡ್ತಾರೆ, ನಾವು ಕೊಡ್ತೀವಿ. ನಿಮ್ ಹೊಟ್ಟೆ ಹೊಡೆಯೋದಿಲ್ಲ, ನಿಮ್ಗೆ ವ್ಯಾಪಾರ ಮಾಡ್ಕೊಳಕ್ಕೆ ಅವಕಾಶ ಕೊಡ್ತೀವಿ. ನೀವು ಸಹ 2 ದಿನ ನಮ್ಗೆ ಅವಕಾಶ ಕೊಡ್ತೀವಿ. ಆಗ್ಬೋದಾ? ಒಂದು ಗಾಡಿನ ಹಾಕ್ಸಕ್ ಬಿಡಲ್ಲ, ಆಗ್ಬೋದಾ? ಓಕೆ ಸರ್, ಎಲ್ಲ ಕಡೆನೂ ನಾವ್ ಇರ್ತೀವಿ. ಯಾಕಂದ್ರೆ ಅಲ್ಲಿ ಬಿಟ್ಬಿಡೋದು, ಈಗ ನೋಡಿ 250 ಜನ ನಮ್ ಸಿಬ್ಬಂದಿ ಇದ್ದಾರೆ. ಇಲ್ಲ ಸರ್, ಎಲ್ಲ ಹೇಳ್ತಾ ಇದೀವಲ್ಲ, ಎಲ್ಲೂ ಫುಟ್ಪಾತ್ ಮೇಲೆ ಅವ್ರು ಹಾಕಕ್ಕೆ ನಾವು ಬಿಡೋದಿಲ್ಲ. ಅದೆಲ್ಲ ಇಲ್ಲಿ ಕಳ್ಸ್ಕೊಡ್ತೀವಿ. ರೋಡ್ ಸೈಡ್ ಅವರು IPS ಆಫೀಸರ್ ಇದ್ದಾರೆ, ಒಂದು ಡಿಸ್ಟ್ರಿಕ್ಟ್ಗೆ SP ಆಗಿ ಹೋಗ್ತಾರೆ. ನಿಮ್ಗೆ ಅವ್ರು ಬೇಸ್ವಾರ ಬೆಳಗ್ಗೆ ಗುರುವಾರ 2 ದಿನ ವ್ಯಾಪಾರಸ್ಥರಿಗಾಗ್ಲಿ ವರ್ತಕರಿಗಾಗ್ಲಿ ಮತ್ತೊಮ್ಮೆ ಸ್ಪಷ್ಟೀಕರಿಸ್ತಾ ಇದೀವಿ. ನಾವು ಯಾರು ಹೊಟ್ಟೆನ ಹೊಡೆಯೋದಿಲ್ಲ, ಯಾರಿಗೂ ತೊಂದರೆ ಕೊಡೋದಿಲ್ಲ. ಈಗಾಗಲೇ ಮಾನ್ಯ ಸಚಿವರು ಸಹ ಅದೇ ಹೇಳಿದ್ದಾರೆ. ಅವರಿಗೆ ಗೌರವವನ್ನ ಬದುಕು ಕಟ್ಕೊಳ್ಳಿಕ್ಕೆ ಈಗಾಗಲೇ ಎಲ್ಲ ರೂಪುರೇಷೆಗಳನ್ನ ನಾವು ಮಾಡಿದ್ದೇವೆ. ನಾಗರಿಕರು ಮತ್ತು ವಾಹನ ದಟ್ಟಣೆ ಇರೋದ್ರಿಂದ ಹಬ್ಬದ ಪ್ರಯುಕ್ತ ಮಾತ್ರ 2 ದಿನಗಳ ಕಾಲ ಅವರನ್ನು ಇಲ್ಲಿಗೆ ನಾವು ಸ್ಥಳಾಂತರಿಸ್ತಾ ಇದೀವಿ. ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಇಲ್ಲಿ ಸ್ಥಳಾಂತರಿಸ್ತೀವಿ. ಮಿಕ್ಕಿದ ದಿನಗಳಲ್ಲಿ ಅವರು ಎಲ್ಲೆಲ್ಲಿ ಇದ್ದಾರೆ ಅಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅವರ ಅಲ್ಲಿ ಎಲ್ಲೆಲ್ಲೇ ಅವರ ಒಂದು ವ್ಯಾಪಾರ ವಹಿವಾಟುಗಳನ್ನು ಮುಂದಿನ ಆದೇಶವರೆಗೂ ನಡೆಸ್ಕೋಬಹುದು.